ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ನಿಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಬಂಧುಗಳೇ, ನಾವಿವತ್ತು ಮೊನ್ನೆ ನೋಡಿದಂತಹ ಸಾಲೋಟಗಿ ಗ್ರಾಮದ ಬಗ್ಗೆ ಇನ್ನೊಂದು ವಿಶೇಷವಾದ ವಿಷಯವನ್ನು ತಿಳಿದುಕೊಳ್ಳೋಣ. ಸಾಲೋಟಿ ಗ್ರಾಮಕ್ಕೆ ನಾವು ಒಂದು ಬೇರೆ ಕಾರಣಕ್ಕೆ ಹೋಗಿದ್ದೆವು. ಅಲ್ಲಿ ಹಾಗೆ ಊರಲ್ಲಿ ಸುತ್ತಾಡುತ್ತಿರುವಾಗ ನಮಗೊಂದು ವಿಶೇಷ ಸ್ಥಳ ಕಾಣಿಸ್ತು. ದೂರದಿಂದ ನೋಡಿದರೆ ಅದೊಂದು ಗುಡಿಸಲು ಥರ ಕಾಣಿಸ್ತಾ ಇತ್ತು. ಅಲ್ಲಿ ಹೋಗಿ ನೋಡಿದಾಗ ನಮಗೊಂದು ವಿಶೇಷವಾದಂತಹ ಅನುಭವ ಆಯಿತು. ಅದೇನಂತಂದರೆ, ಬಿಸಿಲುನಾಡು ಸಾಲೋಟಗಿ, ಇಂಡಿ ತಾಲೂಕು, ಬಿಜಾಪುರ ಜಿಲ್ಲೆ, ಅತ್ಯಂತ ಪ್ರಖರವಾದಂತಹ ಬಿಸಿಲಿರ್ತಕ್ಕಂತಹ ಸ್ಥಳ. ಇಂತಹ ಸ್ಥಳದಲ್ಲಿ ನೀವು ಎಷ್ಟೇ ಎ ಸಿ ಹಾಕ್ಕೊಂಡ್ರೂ ಸಹಿತ ಆ ಒಂದು ಬಿಸಿಲಿನ ಧಗೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದು ಇಂತಹ ಸ್ಥಳದಲ್ಲಿ ನಾವು ಶಾಲೆಗಳನ್ನು ನಡೆಸುವುದು ಬಹಳಷ್ಟು ಒಂದು ಚಾಲೆಂಜ್ ಅಂತ ಹೇಳ್ಬೋದು, ಕಷ್ಟದ ಕೆಲಸ ಅಂತ ಹೇಳ್ಬೋದು. ಅಲ್ಲಿ ಫ್ಯಾನು ಎಷ್ಟೋ ಎ ಸಿ ಹಾಕಿದರೂ ಸಹಿತ ಮಕ್ಕಳನ್ನು ಬಿಸಿಲಿನಿಂದ ಅಥವಾ ಸೆಕೆಯಿಂದ ಕಾಪಾಡುವುದು ಭಾಳಷ್ಟು ಕಷ್ಟದ ಕೆಲಸ ಅಂತೇಳಿ ಹೇಳ್ಬೋದು. ಇಂತಹ ಒಂದು ಬಿಸಿಲಿನ ನಾಡಿನಲ್ಲಿ ಒಂದು ವಿಶೇಷ ಹಳ್ಳಿ ಪ್ರದೇಶದಲ್ಲಿ ವಿಶೇಷವಾದಂತಹ ಒಂದು ಶಾಲೆಯನ್ನು ನಾವು ನೋಡಿದೆವು. ಬನ್ನಿ, ನೀವೆಲ್ಲ ಆ ಒಂದು ಶಾಲೆಯನ್ನು ನೋಡಿಕೊಂಡು ಬರೋಣ. ಈ ಶಾಲೆಯ ಒಂದು ವಿಶೇಷತೆ ಏನಂತಂದರೆ, ಈ ಒಂದು ಊರಲ್ಲಿ, ಪುಟ್ಟ ಗ್ರಾಮದಲ್ಲಿ ಗ್ರಾಮದ ಸುತ್ತಲೂ ಸುಮಾರು 9 ಸರ್ಕಾರಿ ಶಾಲೆಗಳು ಹಾಗೂ 5 ಪ್ರೈವೇಟ್ ಶಾಲೆಗಳಿದ್ದರೂ ಸಹಿತ ಈ ಒಂದು ಶಾಲೆಯಲ್ಲಿ ಸುಮಾರು 450ಕ್ಕೂ ಹೆಚ್ಚು ಒಂದು ಮಕ್ಕಳ ಹಾಜರಾತಿ ಇರುವಂಥದ್ದು ನಾವು ಗಮನಿಸಬಹುದಾಗಿದೆ. ಆಮೇಲೆ ಇಲ್ಲಿ ಮಕ್ಕಳನ್ನೇ ನಾವು ಕೇಳಿದಾಗ ಅಲ್ಲಿ ಶಿಕ್ಷಣದ ಒಂದು ಕ್ವಾಲಿಟಿ ಅಂತ ಏನು ಕರಿತೀವಿ, ಅದು ಸಹಿತ ಅತ್ಯುತ್ಕೃಷ್ಟವಾಗಿರುವಂಥದ್ದನ್ನು ನಾವು ನೋಡ್ಬೋದು. ಬನ್ನಿ, ಆ ಶಾಲೆ ಬಗ್ಗೆ ತಿಳಿದುಕೊಂಡು ಬರೋಣ. ತಾವಿಲ್ಲಿ ನೋಡ್ತಾ ಇರತಕ್ಕಂಥದ್ದು ವಿಶೇಷ ಆಕೃತಿ ಇರತಕ್ಕಂತಹ ಒಂದು ಶಾಲಾ ಕೊಠಡಿಗಳಿವು. ಈ ಒಂದು ಶಾಲೆಯ ಹೆಸರು ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಸಾಲೋಟಗಿ. ಕಟ್ಟಡವನ್ನು ನೋಡಿ ಈ ಶಾಲೆಯ ಬಗ್ಗೆ ನಾವು ಏನೇನೋ ಅಂದ್ಕೊಳ್ಬಹುದು. ಆದರೆ ಇದು ಆ ಕ್ಷೇತ್ರದಲ್ಲಿರ್ತಕ್ಕಂತಹ ಅಲ್ಲಿನ ಬಿಸಿಲು ನಾಡಿಗೆ ಹೊಂದಿಕೊಂಡಿರ್ತಕ್ಕಂತಹ ಅತ್ಯಂತ ಉತ್ಕೃಷ್ಟವಾದಂಥ ಶಾಲೆ. ಇದನ್ನು ನಾನು ಹೇಳ್ತಾ ಇಲ್ಲ, ಅಲ್ಲಿ ಮಕ್ಕಳೇ ಹೇಳ್ತಾ ಇದ್ದಾರೆ. ಬನ್ನಿ, ಅವರನ್ನು ಮಾತಾಡ್ಸೋಣ. ಇರಲಿ ಪ್ಲೀಸ್, ನಿಮ್ಮ ಕೆಲಸ ನೀವು ಮಾಡಿರಿ. ನಿಮ್ಮ ಶಾಲೆ ವಿಶೇಷ ಅನ್ನಿಸ್ತಪ್ಪ, ಅದಕ್ಕೆ ಬಂದೀವಿ. ನಾನು ಡಾಕ್ಟರ್ ಸಂತೋಷ್ ಶೆಟ್ಟರ್ ಅಂಥೇಳಿ ನಿಮ್ಮ ಊರಿಗೆ ಬೇರೆ ಕೆಲಸಕ್ಕೆ ಬಂದಿದ್ವಿ. ಹಂಗೆ ಸುಮ್ಮನೆ ನಿಮ್ಮ ಸ್ಕೂಲ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೆಂಗೈತೆ ಸ್ಕೂಲ್ ನಿಮ್ದಿಲ್ಲಿ? ಈ ಸಿಸ್ಟಮ್ನಾಗ ಕುಂದ್ರದು ನಿಮ್ಗೆ ಚಲೋ ಅನಿಸುತ್ತೆ? ಹೆಂಗೆ ಅನಿಸುತ್ತೆ? ಹೆಂಗೆ ಚಲೋ ಅನಿಸುತ್ತೆ? ಎದ್ರ ಸಮಯ ಚಲೋ ಅನಿಸುತ್ತೆ? ವೆರಿ ಗುಡ್. ಎಷ್ಟನೇ ಕ್ಲಾಸಪ್ಪ ನೀವು? 5ನೇ ಕ್ಲಾಸು. ಓಕೆ. ನೀವು ಎಷ್ಟನೇ ಕ್ಲಾಸಪ್ಪಿ? 6th. ಕ್ಲಾಸ್ ರೂಮ್ ಹೆಂಗೆ ಅನಿಸ್ತೈತೆ ನಿಮಗಿದೆ ಈ ಸಿಸ್ಟಮ್? ಹಾಂ, ಇದು ಚಲೋ ಅನಿಸ್ತೈತೋ? RCC ಬಿಲ್ಡಿಂಗ್ ಚಲೋ ಅನಿಸ್ತೈತೋ? ಇದ್ಯಾಕೆ ಚಲೋ ಅನಿಸ್ತೈತಪ್ಪಿ? ಗಾಳಿ ಬರ್ತೈತಿ. ಕಂಫರ್ಟೇಬಲ್ ಐತಲ್ಲ ನಿಮಗೆ? ಮಳೆಗಾಲದಾಗ ಸೋರಂಗಿಲ್ಲ? ಹಾಂ. ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ನಿಮ್ದು? ಕನ್ನಡ ಮೀಡಿಯಮ್. ವೆರಿ ನೈಸ್. ಸರ್, ತಮ್ಮ ಹೆಸರೇನು ಸರ್? ಶಿವಾನಂದ್ ಅಂತ ಹೇಳಿ ಸರ್. ಸರ್, ಇಲ್ಲಿ ಎಷ್ಟನೇ ಕ್ಲಾಸ್ ತನಕ ಐತೆ ಸರ್ ಇಲ್ಲಿ ಸ್ಕೂಲು? LKG ಇಂದ 7th ತನಕ. ಸ್ಟ್ರೆಂತ್ ಎಷ್ಟೈತೆ ಸರ್? 470 ತನಕ. ಗೌರ್ಮೆಂಟ್ ಸ್ಕೂಲು ಇರ್ಬೋದು ಸರ್ ಇಲ್ಲಿ? ಗೌರ್ಮೆಂಟ್ ಸ್ಕೂಲ್ ಅದ. ಪ್ರೈವೇಟ್ ಸ್ಕೂಲ್ ಎಷ್ಟಿದೆ ಸರ್? ಪ್ರೈವೇಟ್ ಸ್ಕೂಲ್ ಇಲ್ಲಿ ಒಂದು 5 ಸ್ಕೂಲ್ ಅದ. ಪ್ರೈವೇಟ್ ಸ್ಕೂಲ್ 5 ಇದ್ದು ಸಹಿತ 420 ಸ್ಟ್ರೆಂತ್ ಇದೆ ನಂಗೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಉತ್ತಮ ಶಿಕ್ಷಣಕ್ಕೆ ಅಂದವಾದ ಕಟ್ಟಡಗಳಷ್ಟೇ ಅಲ್ಲ, ಸ್ವಚ್ಛಂದವಾದ ಪರಿಸರ ಹಾಗೂ ಅತ್ಯುತ್ಕೃಷ್ಟ ವಿಚಾರಧಾರೆಗಳುಳ್ಳ ಶಿಕ್ಷಕರು ಅತ್ಯಂತ ಮಹತ್ವ ಎಂಬುದನ್ನು ಈ ಶಾಲೆ ನೋಡಿ ನಾವು ತಿಳಿದುಕೊಳ್ಳಬೇಕಾಗಿದೆ.